ಪುರುಷರ ಹಾಗೆ ಮೀಸೆಯನ್ನು ಹೊತ್ತಿರುವ ಈ ದೇವಿ ಯಾರು? ಬೇಟಾಸುರ ಅನ್ನೋ ಈ ರಾಕ್ಷಸ ಮಹಾನ್ ಚಾಣಕ್ಯನಾಗಿರ್ತಾನೆ. ಬ್ರಹ್ಮನ ಬಳಿ ಘೋರ ತಪಸ್ಸನ್ನ ಮಾಡಿ ತನ್ನ ವಿರುದ್ಧ ಬರೋ ವೈರಿಗಳ ಶಕ್ತಿಯು ತನ್ನ ಮೀಸೆಗೆ ಬರಬೇಕೆಂದು ವರ ಪಡೆದಿರ್ತಾನೆ. ಈ ವರದಿಂದ ಯಾರೇ ಎದುರಾಳಿಗಳು ಬೇಟಾಸುರನ ಮುಂದೆ ಬಂದು ನಿಂತ್ರೆ ಅವರ ಶಕ್ತಿಗಳೆಲ್ಲ ಬೇಟಾಸುರನ ಮೀಸೆಗೆ ಹೋಗ್ತಿತ್ತು. ಇದರಿಂದ ಅವನ ವೈರಿಗಳು ಶಕ್ತಿಗಳನ್ನ ಕಳ್ಕೊಂಡು ಅವನಿಗೆ ಶರಣಾಗ್ತಿದ್ರು. ಅವನ ಅಟ್ಟಹಾಸ ಗಗನಕ್ಕೆ ಇರುತ್ತೆ. ದೇವಾನು ದೇವತೆಗಳಿಗೆ ತೊಂದರೆಗಳನ್ನ ಕೊಡ್ತಿರ್ತಾನೆ. ಆಗ ವಿಷ್ಣುವಿನ ಮಹಾ ಅವತಾರವಾದ ಪರಶುರಾಮರು ಅವನ ಮುಂದೆ ಬಂದು ನಿಂತಾಗ ಪರಶುರಾಮರ ಶಕ್ತಿ ಕ್ಷೀಣಿಸಿ ಅವನ ಮೀಸೆಗೆ ಹೋಗ್ಬಿಡುತ್ತೆ. ಪರಶುರಾಮರ ಶಕ್ತಿಗಳು ಕ್ಷೀಣಿಸಿ ಹೋಗಿರೋದ್ರಿಂದ ಅವರಿಗೆ ದಿಕ್ಕೆ ತೋಚದಿಲ್ಲ. ಆಗ ಅವರ ತಾಯಿಯಾದ ರೇಣುಕಾಳ ಮೊರೆ ಹೋಗ್ತಾರೆ ಪರಶುರಾಮರು. ತಾಯಿ ರೇಣುಕಾ ದುರ್ಗೆಯ ಅವತಾರವನ್ನ ಎತ್ತಿ ಬೇಟಾಸುರನ ಮುಂದೆ ಬಂದು ನಿಲ್ತಾರೆ. ಆನೆ ಸರ್ವೇಶ್ವರ ಅಂತ ಮೆರೆತಿದ್ದ ಬೇಟಾಸುರನ ಮೀಸೆಗಳನ್ನ ಕಿತ್ಕೊಂಡು ತನ್ನ ಗಲ್ಲಕ್ಕೆ ಅಂಟಿಸ್ಕೊಂತಾಳೆ ರೇಣುಕಾದೇವಿ. ತನ್ನ ಮೀಸೆಗಳು ಇಲ್ಲದೆ ಆ ರಾಕ್ಷಸನ ಶಕ್ತಿ ಕ್ಷೀಣಿಸಿ ಹೋಗುತ್ತೆ. ಆಗ ಪರಶುರಾಮರು ಆ ರಾಕ್ಷಸನನ್ನ ಬಡೆದು ಅವನ ಹೊಟ್ಟೆಯನ್ನ ಚೌಡಿಕೆಯ ಕೊಳಗವನ್ನಾಗಿ ಮಾಡಿ, ಮೂಳೆಗಳನ್ನ ಸರಿಗೋಲನ್ನಾಗಿ ಮಾಡಿ, ನರಗಳನ್ನ ತಂತಿಯಾಗಿ ಮಾಡಿಕೊಂಡು, ಹಲ್ಲುಗಳನ್ನ ಕವಡೆಯಾಗಿ ಮಾಡಿ ಒಂದು ವಾದ್ಯವನ್ನ ಸೃಷ್ಟಿ ಮಾಡ್ತಾರೆ. ಪರಶುರಾಮರು ಆ ರಾಕ್ಷಸನ ಅಂಗಾಂಗಗಳಿಂದ ಸೃಷ್ಟಿ ಮಾಡಿದ ವಾದ್ಯವನ್ನ ನುಡಿಸಲು ಶುರು ಮಾಡ್ತಾರೆ. ಇದರಿಂದ ದುರ್ಗೆಯಾಗಿದ್ದ ದೇವಿ ಶಾಂತಳಾಗ್ತಾಳೆ ಅನ್ನೋ ಕಥೆ ಇದೆ. ನಾನು ಅನ್ನೋ ಅಹಂ ಯಾವಾಗ ಎತ್ತು ನಿಲ್ಲುತ್ತೋ ಆಗ ದೇವಿ ಧರೆಗಿಳಿದು ಬರ್ತಾಳೆ. ಈಗ ನಿಮ್ಗೆ ತಿಳಿದಿರುತ್ತೆ ಮೀಸೆ ಇರುವ ಈ ದೇವಿ ಯಾರೆಂದು. ಹೇಳಿ ಉಧೋ ಉಧೋ ಎಲ್ಲಮ್ಮ.